ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಪ್ರತಿ ದಿವಸ ಈಗ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲಿ ಶೂಟಿಂಗ್ ನಡೀತಿದೆ ಕಂಪ್ಲೀಟ್ ಮಾಹಿತಿ ನೋಡ್ತಾ ಇರಬಹುದು. ಎಷ್ಟೊಂದು ಅಭಿಮಾನಿಗಳು ಗಿಲ್ಲಿನ ಪ್ರತಿ ದಿವಸ ಹೋಗಿ ಮೀಟ್ ಆಗ್ತಿದ್ದಾರೆ ಅಂತ. ಪಾಂಡುಪುರ ಎಲ್ರಿಗೂ ಕೂಡ ಗೊತ್ತಲ್ವಾ. ಸೊ ಅಲ್ಲಿ ಬೇಬಿ ಬೆಟ್ಟ ಅಂತ ಇದೆ. ಸೊ ಅಲ್ಲಿ ಬೆಟ್ಟದಲ್ಲಿ ದೇವಸ್ಥಾನ, ಲಿಂಗೇಶ್ವರ ದೇವಸ್ಥಾನ. ಸೊ ಅಲ್ಲೇ ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತಲ್ಲ, ಅಲ್ಲೇ ಒಂದು ಶೂಟಿಂಗ್ ಸ್ಪಾಟ್ ಆಗಿರುವಂತದ್ದು. ಈಗ ಸದ್ಯಕ್ಕೆ ಪ್ರೆಸೆಂಟ್ ಏನು ಗಿಲ್ಲಿ ನಟ ಅವರು ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅಭಿಮಾನಿಗಳಂತೂ ಗಿಲ್ಲಿನ ನೋಡ್ಬೇಕು ಅಂತ ತುಂಬಾ ಜನ ಸಹ ಹೋಗ್ತಾ ಇದ್ದಾರೆ. ಸೊ ಮಂಡ್ಯ ಭಾಗದಲ್ಲಿ ಅಂದ್ರೆ ಗಿಲ್ಲಿಗೆ ಸಿಕ್ಕಾಬಟ್ಟೆ ಇಷ್ಟವಾದಂತ ಊರು, ಅಲ್ಲಿ ಅವರು ಹುಟ್ಟಿ ಬೆಳೆದಂತ ಊರು ಮಂಡ್ಯ ಜಿಲ್ಲೆ. ಸೊ ಹೀಗಾಗಿ ಅದೇ ಭಾಗದಲ್ಲಿ ಶೂಟಿಂಗ್ ಅನ್ನ ಮಾಡ್ತಿದ್ದಾರೆ. ಪಕ್ಕ ಹಳ್ಳಿ ಸಿನಿಮಾ ಇದಾಗಿರುತ್ತೆ. ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಪಳಾರ್ ಮೂವಿ. ಪ್ರತಿ ದಿವಸ ಶೂಟಿಂಗ್ ಗೆ ಹೋಗ್ತಾ ಇದ್ದಾರೆ. ಬೇಬಿ ಬೆಟ್ಟ ಅಂತ. ಸೊ ಅಲ್ಲೇ ಶೂಟಿಂಗ್ ನಡೀತಾ ಇರೋದು. ಏನೋ ಒಂದು ಜಾತ್ರೆ ಸೀಕ್ವೆನ್ಸ್ ಅಥವಾ ಹಳ್ಳಿ ಸೀಕ್ವೆನ್ಸ್ ಏನೋ ಒಂದು ಶೂಟಿಂಗ್ ಅನ್ನ ಮಾಡ್ತಾ ಇದಾರಲ್ಲ. ಸುಮಾರು ಒಂದು ವಾರದಿಂದ ಈ ಬೇಬಿ ಬೆಟ್ಟದಲ್ಲಿ ದೇವಸ್ಥಾನದ ಹತ್ರ ಸುತ್ತಮುತ್ತನೇ ನಡೀತಾ ಇರುವಂತದ್ದು ಶೂಟಿಂಗ್ ತಾವೆಲ್ಲರೂ ಕೂಡ ನೋಡ್ತಾ ಇರಬಹುದು. ಸಿಕ್ಕಾಪಟ್ಟೆ ಟೆಕ್ನಿಷಿಯನ್ಸ್ ಗಳು ಎಲ್ಲರೂ ಕೂಡ ಇದ್ದಾರೆ. ಮತ್ತೆ ಒಂದು ಒಳ್ಳೆ ಬಜೆಟ್ ನಲ್ಲಿ ಸಿನಿಮಾ ಕೂಡ ಬರ್ತಾ ಇದೆ. ಈ ಸಿನಿಮಾದಲ್ಲಿ ಹೀರೋಯಿನ್ ಯಾರು, ಬಹಳಷ್ಟು ಜನರಿಗೆ ಒಂದು ಕುತೂಹಲ ಇದೆ. ಆದ್ರೆ ಇನ್ನ ಕೂಡ ರಿವೀಲ್ ಆಗಿಲ್ಲ ಹೀರೋಯಿನ್ ಯಾರು ಅಂತ. ಹೀರೋ ಮಾತ್ರ ಗಿಲ್ಲಿ ನಟ ಅವರು. ಶೂಟಿಂಗ್ ಈಗಾಗಲೇ ಸುಮಾರು ಒಂದು 20 ದಿವಸಗಳಿಂದ ಶೂಟಿಂಗ್ ನಡೀತಾ ಇದೆ. ಗಿಲ್ಲಿಯ ಒಂದು ಪಾತ್ರವೂ ಕೂಡ ಬಹಳಷ್ಟು ಚೆನ್ನಾಗಿರುತ್ತಂತೆ. ಪ್ರತಿಯೊಬ್ಬರು ಸಹ ಎಂಜಾಯ್ ಮಾಡಬಹುದಂತೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನಿಮ್ಗೂ ಕೂಡ ಇಷ್ಟನಾ? ನೀವು ಕೂಡ ಗಿಲ್ಲಿ ಸಿನಿಮಾ ನೋಡಕ್ಕೆ ಕಾಯ್ತಾ ಇದ್ದೀರಾ? ಮತ್ತೆ ಈ ಒಂದು ದೇವಸ್ಥಾನಕ್ಕೆ ನೀವು ಕೂಡ ಹೋಗಿದ್ದೀರಾ? ತಪ್ಪದೆ ಕಮೆಂಟ್ ಹಾಕಿ. ಮತ್ತೆ ಇಲ್ಲಿ ಜಾತ್ರೆಯೂ ಕೂಡ ತುಂಬಾನೇ ಚೆನ್ನಾಗಿ ನಡೆಯುತ್ತೆ. ಬಟ್ ಈ ಒಂದು ಶೂಟಿಂಗ್ ಲೊಕೇಶನ್ ಚೆನ್ನಾಗಿರುತ್ತೆ ಅಂತ ಇದೇ ಒಂದು ಸ್ಪಾಟ್ ಅನ್ನ ಆರಿಸ್ಕೊಂಡು ಇಲ್ಲ ಶೂಟಿಂಗ್ ನ ಮಾಡ್ತಿದ್ದಾರೆ. ಮತ್ತೆ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಜನರಿಗೆ ಗೊತ್ತಲ್ಲ ಇಲ್ಲಿ ಶೂಟಿಂಗ್ ನಡೀತಾ ಇದೆ, ಅದರಲ್ಲೂ ಗಿಲ್ಲಿ ನಟನ ಚಿತ್ರ ಅಂತ. ತುಂಬಾ ಜನ ಸಹ ಹೋಗ್ತಾ ಇರ್ತಾರೆ ಗಿಲ್ಲಿ ನಟನ ಮೀಟ್ ಆಗ್ಬೇಕು ಅಂತಂದ್ರೆ. ಕೆಲವು ಜನ ಹತ್ತಿರಕ್ಕೆ ಹೋಗಿ ಸೆಲ್ಫಿ ಫೋಟೋವನ್ನ ಸಹ ಕ್ಲಿಕ್ಕಿಸ್ಕೊಳ್ಳುವಂತದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ ಗಿಲ್ಲಿ ನಟನ ನೋಡಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಗಿಲ್ಲಿ ಅವರು ಇದ್ದಾರೆ ಅಂತ. ಒಂದು ಖಡಕ್ ಹೇರ್ ಸ್ಟೈಲ್ ಆಗಿರ್ಬೋದು, ಲುಕ್, ಗಡ್ಡ ಕಂಪ್ಲೀಟ್ ಸ್ಟೈಲಿಶ್ ಆಗಿ ಪಕ್ಕ ಹೀರೋ ಆಗಿದ್ದಾರೆ.